ನಮಸ್ತೆ. ಅಫರ್ಮೇಷನ್ ಬರೆದ್ರಾ ಅಥವಾ ಹೇಳಿದ್ರಾ? ಬೆಳಗ್ಗೆ ಎದ್ದ ತಕ್ಷಣನೇ ಈ ಅಫರ್ಮೇಷನ್ನ ಹೇಳ್ತಾ ಹೋಗಿ. ಡೈಲಿ 108 ಟೈಮ್ಸ್ ಆದರೂ ಹೇಳ್ತಾ ಹೋಗಿ. ನಾನು ಸಾಧಕ ಹಾಗೂ ಸಾಧನೆಯನ್ನು ಆಕರ್ಷಿಸುತ್ತಿದ್ದೇನೆ. ಸಾಧಕ ಅಂದಾಗ ನಿಮ್ಮ ಬಗ್ಗೆ ಒಳ್ಳೆ ಫೀಲಿಂಗ್ ಇರಬೇಕು. ನೀವು ಏನನ್ನು ಸಾಧಿಸಬೇಕು ಅಂದ್ಕೊಂಡಿದ್ದೀರಲ್ಲ, ಅದು ಸಾಧಿಸಿದ್ದೀರಾ ಅನ್ನೋ ಫೀಲಿಂಗ್ ಇರಬೇಕು. ಓಕೆನಾ? ನಾನು ಸಾಧಕ ಹಾಗೂ ಸಾಧನೆಯನ್ನು ಆಕರ್ಷಿಸುತ್ತಿದ್ದೇನೆ. ಇನ್ನು ಸಾಧನೆಯನ್ನು ಆಕರ್ಷಿಸ್ತಾ ಇದ್ದೀರಿ ಅಂದರೆ ಒಂದು ಯಾವುದೋ ಎನರ್ಜಿ ನಿಮ್ಮ ಹತ್ರ ಬರ್ತಾ ಇದೆ ಅಂತ. ನಾನು ಸಾಧಕ ಹಾಗೂ ಸಾಧನೆಯನ್ನು ಆಕರ್ಷಿಸುತ್ತಿದ್ದೇನೆ. 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 ಮತ್ತು ಅದರ ಜೊತೆಗೆ ನಿಮಗೇನೆಲ್ಲ ಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲವೂ ನೀವು ಆಕರ್ಷಣೆ ಮಾಡ್ತಾ ಇದ್ದೀರಾ ಅಂತ ಹೇಳಬೇಕು. ಆಯಿತಾ? ನಾನು ಬುದ್ಧಿವಂತ. ನಾನು ಜ್ಞಾನವನ್ನು ಆಕರ್ಷಿಸುತ್ತಿದ್ದೇನೆ ಅಂತ ಹೇಳ್ಬೋದು. ನಾನು ಬುದ್ಧಿವಂತ. ನಾನು ಜ್ಞಾನವನ್ನು ಆಕರ್ಷಿಸುತ್ತಿದ್ದೇನೆ. ನನ್ನ ನೆನಪಿನ ಶಕ್ತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನನ್ನ ಏಕಾಗ್ರತೆ ಶಕ್ತಿ ಅದ್ಭುತವಾಗಿದೆ. ನಾನು ಆರೋಗ್ಯವಾಗಿದ್ದೇನೆ. ಮತ್ತು ನೀವು ಬೇಕಾದರೆ ಐ ಆಮ್ ಹ್ಯಾಂಡ್ಸಮ್ ಅನ್ಬೋದು, ಐ ಆಮ್ ಬ್ಯೂಟಿಫುಲ್ ಅನ್ಬೋದು. ನಾನು ನನ್ನ ಯೋಚನೆಗಳ ಮಾಲೀಕ. ಸೊ ಈ ಥರ ನೀವು ಅಫರ್ಮೇಷನ್ನ ಹಾಕ್ಬೋದು. ಸ್ಟಾರ್ಟಿಂಗ್ ನಿಮಗೆ ಇವೆಲ್ಲ ಏನೋ ಒಂಥರ ತಮಾಷೆ ಅನ್ನಿಸ್ಬೋದು, ಬಟ್ ದಿನೇ ದಿನೇ ಇದು ನಿಮ್ಮಲ್ಲಿ ಚೇಂಜಸ್ ಮಾಡ್ತಾ ಹೋಗುತ್ತೆ. ಆಯಿತಾ? ಓಕೆ, ಫಸ್ಟ್ ನಾವು ಮಗ್ಗಿ ನೋಡೋಣ. ನಮ್ಮ ಮೈಂಡ್ ಆ್ಯಕ್ಟಿವ್ ಆಗುತ್ತೆ. ಓಕೆ, ಹೇಳಿ. 6 4 6 4 24, 6 3 18, 2 6 12, 5 6 30, 2 6 12, 2 6 12, 6 2 12, 6 3 18, 6 4 24, 4 6 24, 7 6 42, 10 6 60, 6 9 54, 6 6 36, 6 8 48, 6 6 36, 6 10 60, 9 6 54, 7 6 42, 6 10 60, 6 15, 15 6 ಎಷ್ಟು ರೀ? 90, 14 6 84, 13 6 78, 12 6 72, 11 6 66, 11 6 66, 15 6 90, 13 6 78, 12 6 72, 14 6 84, 20 6 120, 16 6 96, 18 6 108, 17 6 102, 19 6 114, 20 6 120, 20
26 120. ನನಗಿಂತ ಮುಂಚೆನೇ ನೀವು ಮನಸ್ಸಲ್ಲಿ ಹೇಳಿರಬೇಕು, ಆಯಿತಾ? 26 120, 19 114, 16 96. ಇದು ನೆಕ್ಸ್ಟ್ ಹೇಳ್ತೀರಾ ಅಂದರೆ 21 6 ಅಂದರೆ 26 120, 1 6 6 126, 25 6 150, 24 6 26 120, 4 6 24 144, 26 120, 2 6 12 132, 26 120, 3 6 18 138, 25 6 150, 26 120, 4 6 24 144, 26 120, 2 6 12 132, 21 6 126, 24 6 144. ಈಗ 7 ನೋಡೋಣ. 7 4 28, 7 2 14, 7 3 21, 5 7 35, 7 4 28, 7 2 14, 7 3 21, 5 7 35, 7 3 21, 7 5 35, 8 7 56, 9 7 63, 7 7 49, 7 10 70, 6 7 42, 7 6 42. ಡೇ ಬೈ ಡೇ ಈ ಸ್ಪೀಡ್ ಹೆಚ್ಚಾಗ್ತಾ ಹೋಗ್ಬೇಕು ನಿಮ್ಮದು. 8 7 56, 7 8 56, 7 8 56, 7 9 63, 13 7 91, 12 7 84, 15 7 105, 11 7 77, 14 7 98, 13 7 91, 13 7 91, 13 7 91, 15 7 105, 12 7 84, 27 140, 17 7 119, 19 7 133, 18 7 126, 16 7 112. ನೋಡಿ, 16 7 112, 17 6 102, 19 7 133, 16 7 112, 18 7 126, 27 140, 17 7 119. ನೆಕ್ಸ್ಟು 24 7 ಹೆಂಗೆ ಮಾಡ್ತೀವಿ? 27 140, 4 7 28, 168, 22 7 154, 25 7 175, 21 7 147, 27 140, 3 7 21, 161, 25 7 175, 23 7 27 140, 7 3 21, 161, 154, 27 140, 4 7 28, 168, 22 7 154. ಓಕೆ, ಇದು ನೆಕ್ಸ್ಟು 8. 8 3 24, 8 4 32, 8 5 40, 8 2 16, 8 2 16, 8 4 32, 8 2 16, 8 2 16, 3 8 24, 4 8 32, 7 8 56, 8 8 64, 6 8 48, 8 10 80, 9 8 72, 8 9 72, 8 9 72, 6 8 48, 8 7 56, 8 8 64, 14 8 112, 11 8 88, 12 8 96, 15 8 120, 13 8 104, 13 8 104, 12 8 96, 13 8 104, 14 8 112, 11 8 88, 19 8 152, 17 8 136, 16 8 128, 28 160, 18 8 144, 18 8 144,
16 ಎಂಟ್ಲೆ 128, 18 ಎಂಟ್ಲೆ 144, 19 ಎಂಟ್ಲೆ 152, 17 ಎಂಟ್ಲೆ 136, 20 ಎಂಟ್ಲೆ 160, 3 ಎಂಟ್ಲೆ 24, 160, 24, 184, 28 160, 2 ಎಂಟ್ಲೆ 16, 176, 28 160, 8 ನಾಲ್ಕು 32, 192, 28 160, 168, 25 ಎಂಟ್ಲೆ 200, 25 ಎಂಟ್ಲೆ 200, 28 160, 8 3 24, 184, 21 ಎಂಟ್ಲೆ 168, 28 160, 4 ಎಂಟ್ಲೆ 32, 192, 28 160, 2 ಎಂಟ್ಲೆ 16, 176. ಈಗ 9 ನೋಡೋಣ. 9 ನಾಲ್ಕಲೆ 36, 2 9 18, 9 5 45, 9 3 27, 9 3 27, 9 3 27, 9 4 36, 9 4 36, 9 4 36, 9 2 18. ನೋಡಿ, ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ, ಒಂದು ದಿನ ಬಿಡದೆ ಮಾಡ್ತಾ ಹೋದರೆ, ನೀವು ನಿಮ್ಮ ಕಾಂಪಿಟೇಟರ್ ಯಾರು ಇರ್ತಾರಲ್ಲ ಅವ್ರಿಗಿಂತ ತುಂಬ ಮುಂದೆ ಹೋಗಿರ್ತೀರಿ. ಆಯಿತಾ? ನಿಮಗೂ ಅವ್ರಿಗೂ ಕಂಪ್ಯಾರಿಸನೇ ಇಲ್ಲ. ನೀವು ಒಂಥರ ಬಾಸ್ ಆಗಿಬಿಡ್ತೀರ ಈ ಫೀಲ್ಡಲ್ಲಿ. 9 6 54, 9 7 63, 8 9 72, 9 10 90, 9 9 81, 9 9 81, 9 10 90, 9 9 81, 9 6 54, 14 9 126, 15 9 135, 11 9 99, 12 9 108, 13 9 117, 12 9 108. ಒಂದು ಟೈಮ್ ಬರುತ್ತೆ ನೀವು ನನಗಿಂತಲೇ ಫಾಸ್ಟ್ ಹೇಳ್ಬಿಡ್ತೀರ. 11 9 99, 11 9 99, 14 9 126, 15 9 135, 16 9 114, 144, 19 9 171, 19 8 162, ಅಲ್ಲ 18 9 162, 29 180, 17 9 153, 17 9 153, 18 9 162, 17 9 153, 16 9 144, 19 9 171, 24 9 29 180, 4 9 36, 180 36, 216, 29 180, 1 9 9 189, 29 180, 3 9 27, 207, 25 9 225. ನೋಡಿ, ಇದು ಯಾರು ಅಂದರೆ ಮ್ಯಾಕ್ಸಿಮಮ್ 90% ಹುಡುಗರಷ್ಟೇ, ಅಂದರೆ 90% ಅಲ್ಲ, 10% ಅಥವಾ 20% ಸ್ಟೂಡೆಂಟ್ಸ್ ಅಷ್ಟೇ ಇದನ್ನು 21 ಡೇಸ್ ಚಾಲೆಂಜನ್ನು ಕಂಪ್ಲೀಟ್ ಮಾಡ್ಬೋದು. ಎಲ್ಲರ ಕಡೆ ಆಗಲ್ಲ ರೀ. ನೀವು ನೋಡಿ 10% ಒಳಗೆ ಬರ್ತಿರೋ, 90% ಒಳಗೆ ಬರ್ತಿರೋ ಅಂತ. 29 180, 3 9 27, 207, 225, 189, 189, 29 180, 4 9 36, 180 36, 216, 29 180, 199, 189. ಓಕೆ ಸರ್, ನೆಕ್ಸ್ಟು 20 ತನಕ ನಾವು ನೋಡಿದ್ವಿ. ಟ್ರೈನಿಂಗ್ ಮೋಡಲ್ಲಿ ಓಕೆ, ನಾನು ಹಾಗೆ ಮಿಕ್ಸ್ಡ್ ತೊಗೋತೀನಿ, ಆಯಿತಾ? ನೋಡೋಣ ನೀವು ಹೆಂಗೆ ಆನ್ಸರ್ ಮಾಡ್ತೀರಾ. ಸ್ಪೀಡ್ ಚಾಲೆಂಜು 55 90 ಎಷ್ಟು ಹೇಳಿ? 145. 50% ಆಫ್ 6 3, 50% ಅಂದರೆ ಅರ್ಧ. 16 × 14. ನೋಡಿ, ಈ ಥರ ಲಾಸ್ಟಿಗೆ 6 4 10 ಆದರೆ 1 2 2, 6 4 24, 224. ಲಾಸ್ಟಿಗೆ 1 ಇತ್ತು ಅಂದರೆ 4 5 1, 4 5 1, 44 ಸ್ಕ್ವೇರ್. 25ರಲ್ಲಿ 6 ತೆಗೀರಿ, 19 19 36. ಇದು 4. ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಇದು. ನಾನು ಮುಂದೆ ನಿಮ್ಮನ್ನ ಪರ್ಫೆಕ್ಟ್ ಮಾಡಿಸ್ತಾ ಹೋಗ್ತೀನಿ.
18 5 90, 14 5 ಹೋದರೆ 9, 6 9 54, 25 20 500, 36 × 34. ನೋಡಿ, ಕೊನೆಗೆ ನಿಮಗೆ 6 ಮತ್ತು 4 ಇತ್ತು, ಅದ್ರ ಕೊನೆಗೆ ಕೂಡಿಸಿದ್ರೆ 10 ಆಗಿದ್ದರೆ ಮತ್ತು 10ರ ಸ್ಥಾನ ಸೇಮ್ ಇರಬೇಕು. 36 34 ಅಥವಾ 43 47 ಹಿಂಗಿದ್ರೆ ಫಸ್ಟ್ ಡಿಜಿಟ್ ಇದೆಯಲ್ಲ ಅದನ್ನು ಅದ್ರ ನೆಕ್ಸ್ಟ್ ನಂಬರಿಂದ ಮಲ್ಟಿಪ್ಲೈ ಮಾಡಿ. 3 4 12 24. ನೋಡಿ, ಫಸ್ಟ್ ಡಿಜಿಟು ಇಲ್ಲಿ 36 34 ಇದೆ ಫಸ್ಟು, ಅಂದರೆ ಸೇಮ್ ಇರಬೇಕು ಫಸ್ಟ್ ಡಿಜಿಟು. ಬಿಡಿ ಸ್ಥಾನನ ಕೂಡಿಸಿದ್ರೆ 10 ಬರಬೇಕು. ಅವಾಗ ಏನು ಮಾಡಬೇಕು, 3 ನೆಕ್ಸ್ಟ್ ನಂಬರು 12 ಅಲ್ಲ, 3 ನೆಕ್ಸ್ಟ್ ನಂಬರ್ 4, 3 4 12 24. ಇದೆಷ್ಟಾಗುತ್ತೆ, 297. ಇದು ಎಷ್ಟಾಗುತ್ತೆ, 141ರಲ್ಲಿ 3 ಹೋಗಬೇಕು, 138. 18 25 ಅರ್ಧದ್ದು ಅರ್ಧ 450, 400. 70ನ 5 ಭಾಗ ಮಾಡಿದರೆ 14, 45 ಸ್ಕ್ವೇರ್, 4 5 20 25. ಇದು 350, ಇದು 17, ಇದು 50, ಇದು 5. 31ರಲ್ಲಿ 20 ತೆಗೆದರೆ 11 + 2 13, 7 3 21, 8. 100 ಸ್ಕ್ವೇರ್ ಎಷ್ಟಾಗುತ್ತೆ, 10,000. 15 9 135, 37 2 74, 740, 35 150, 20 25, 19 9 171, 21. ನೋಡಿ, ಈ ಲೆವೆಲಿಗೆ ನೀವೇನಾದ್ರು ಹೋದರೆ ಅಯ್ಯಯ್ಯೋ ಜಾಬ್ ಹೆಂಗಾಗತ್ತೆ ಗೊತ್ತಾ ನಿಮ್ಮದು. ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂದ್ಕೊಳ್ಳಿ. 31 11 9 990 + 99 ಅಥವಾ 9 9 9 9 9 18 18 10 99 ಅಥವಾ 10 89. ಇದು 196ರಲ್ಲಿ 4 ಮೈನಸ್ ಮಾಡಿ. 100ಕ್ಕೆ ಎಷ್ಟು ಕಡಿಮೆ ಇದೆ, 4 ಕಡಿಮೆ ಇದೆ. 96ಕ್ಕೆ 4 ಮೈನಸ್ ಮಾಡಿ, 92. 4 4 16, 20 14 140 20% ಅಂದರೆ 28. 74 ಇದು 37, ಇದು 32. 32 5 160, 1600. 30 5 6, 15 10 150, 15 3 45, 195. 20 600 20 ಅಂದರೆ 30. 12 12 144. ಇದು 33, ಇದು 210. 92 8 ಕಡಿಮೆ ಇದೆ. 92ರಲ್ಲಿ 8 ಕಡಿಮೆ ಮಾಡಿದರೆ ಎಷ್ಟಾಗುತ್ತೆ, 84. 8 8 64, 84 64. 117 ಡಬಲ್ 234, 28. 14 10 140, 14 3 42, 182. 15 10 150, 15 3 45, 195. 10 52 -30 22 25. 46 ಅರ್ಧ 23 23 115. ಓಕೆ, ನಿಮಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಅಂತ ನೋಡಿ. ಆ 36 ಸ್ಕ್ವೇರ್ ರೂಟ್ ಎಷ್ಟು, 6. 16 ಸ್ಕ್ವೇರ್ ರೂಟ್ 4, 4 ಸ್ಕ್ವೇರ್ ರೂಟ್ 2, 64 ಸ್ಕ್ವೇರ್ ರೂಟ್ 8. 49 ಅಂದರೆ 7 7, 8 8 ಅಲ್ಲ ಸಾರಿ, ಇದು 9 9, 5 5, ಇದು 3 3, 6 6 36, 4 4 16, 10 10 100, 8 8 64, 3 3 9, 4 4 16, 9 9 81, 5 5 25, 6 6 36, 7 7 49, 10 10 100, 8 8 64, 8 8 64, 11 11, 10 10, 5 5, 7 7, 4 4,
6 6 9 9 8 8 11 11 ನೆಕ್ಸ್ಟ್ 11 11 8 8 64 9 9 81 12 12 144 7 7 49 10 10 6 6 36 5 5 25 11 11 121 8 8 64 6 6 36 12 12 11 11 9 9 10 10 7 7 8 8 13 13 6 6 12 12 14 14 7 7 10 10 12 12 13 13 8 8 9 9 11 11 14 14 49 7 7 10 10 11 11 12 12 14 ಸ್ಕ್ವೇರ್ 8 ಸ್ಕ್ವೇರ್ 13 ಸ್ಕ್ವೇರ್ 9 ಸ್ಕ್ವೇರ್ 15 ಸ್ಕ್ವೇರ್ 10 ಸ್ಕ್ವೇರ್ 11 ಸ್ಕ್ವೇರ್. ನೋಡಿ, ಈ ಲೆವೆಲಿಗೆ ಸ್ಪೀಡ್ ಇದ್ದರೆ ಮಾತ್ರ ಎಕ್ಸಾಮ್ ಕಟ್ ಆಫ್ ಕ್ಲಿಯರ್ ಆಗುತ್ತೆ. 11 ಸ್ಕ್ವೇರ್ 15 ಸ್ಕ್ವೇರ್ 13 ಸ್ಕ್ವೇರ್ 10 ಸ್ಕ್ವೇರ್ 9 ಸ್ಕ್ವೇರ್ 16 ಸ್ಕ್ವೇರ್ 14 ಸ್ಕ್ವೇರ್ 12 ಸ್ಕ್ವೇರ್ 11 ಸ್ಕ್ವೇರ್ 15 ಸ್ಕ್ವೇರ್ 14 ಸ್ಕ್ವೇರ್ 12 ಸ್ಕ್ವೇರ್ 13 ಸ್ಕ್ವೇರ್ 15 ಸ್ಕ್ವೇರ್ 11 ಸ್ಕ್ವೇರ್ 10 ಸ್ಕ್ವೇರ್ 16 ಸ್ಕ್ವೇರ್ 17 ಸ್ಕ್ವೇರ್ 14 ಸ್ಕ್ವೇರ್ 12 ಸ್ಕ್ವೇರ್. ನೋಡಿ, ಮೆಂಟಾಲಿಟಿ ನಿಮಗೆ 4 PM ಏನಿದೆಲ್ಲ, ನಾನು ಸದ್ಯಕ್ಕೆ ನಿಮಗೆ ಅದನ್ನು ಫ್ರೀನೇ ಮಾಡಿದ್ದೀನಿ. ಅದನ್ನು ಅಟೆಂಡ್ ಮಾಡಿ ಆಯಿತಾ. ಡೈಲಿ 4 ಗಂಟೆ ಕ್ಲಾಸು. ಇದರಿಂದ ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ, ಮೆಂಟಾಲಿಟಿ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಆಯಿತಾ. 4 ಗಂಟೆ ಕ್ಲಾಸು ಈಶ್ವರಗಿರಿ ಪಾಠಶಾಲೆಯಲ್ಲಿರುತ್ತೆ. 17 ಸ್ಕ್ವೇರ್ 13 ಸ್ಕ್ವೇರ್ 11 ಸ್ಕ್ವೇರ್ 16 ಸ್ಕ್ವೇರ್ 18 ಸ್ಕ್ವೇರ್ 12 ಸ್ಕ್ವೇರ್ 14 ಸ್ಕ್ವೇರ್ 15 ಸ್ಕ್ವೇರ್ 17 ಸ್ಕ್ವೇರ್. ನೋಡಿ, ಇನ್ನೂ ಥಿಂಕ್ ಮಾಡೋಕ್ಕಿಂತ ಮುಂಚೆನೇ ಆನ್ಸರ್ ಮಾಡ್ತಾ ಇದ್ದೀನಿ ನಾನು. ಅಂದರೆ ಆ ಲೆವೆಲಿಗೆ ನಿಮ್ಮ ಸ್ಪೀಡ್ ಹೆಚ್ಚಾಗಬೇಕು. 13 ಸ್ಕ್ವೇರ್ 17 ಸ್ಕ್ವೇರ್ 16 ಸ್ಕ್ವೇರ್ ಅಲ್ಲ 14 ಸ್ಕ್ವೇರ್ 13 ಸ್ಕ್ವೇರ್ 16 ಸ್ಕ್ವೇರ್ 15 ಸ್ಕ್ವೇರ್ 18 ಸ್ಕ್ವೇರ್ ನೆಕ್ಸ್ಟು 19 ಸ್ಕ್ವೇರ್ 12 ಸ್ಕ್ವೇರ್ 17 ಸ್ಕ್ವೇರ್ 196 196 14 14 16 ಸ್ಕ್ವೇರ್ 13 ಸ್ಕ್ವೇರ್ 15 ಸ್ಕ್ವೇರ್ 17 ಸ್ಕ್ವೇರ್ 19 ಸ್ಕ್ವೇರ್ 14 ಸ್ಕ್ವೇರ್ 18 ಸ್ಕ್ವೇರ್ 20 ಸ್ಕ್ವೇರ್. ನೀವು ಡೈಲಿ ಬರಿತಾ ಇದ್ದೀರಲ್ಲ ಸ್ಕ್ವೇರ್ ಕ್ಯೂಬ್ಸನ್ನ. 16 ಸ್ಕ್ವೇರ್ 13 ಸ್ಕ್ವೇರ್ 20 ಸ್ಕ್ವೇರ್ 19 ಸ್ಕ್ವೇರ್ 17 ಸ್ಕ್ವೇರ್ 15 ಸ್ಕ್ವೇರ್ 16 ಸ್ಕ್ವೇರ್ 18 ಸ್ಕ್ವೇರ್ 21 ಸ್ಕ್ವೇರ್ 14 ಸ್ಕ್ವೇರ್ 20 ಸ್ಕ್ವೇರ್ 19 ಸ್ಕ್ವೇರ್ 19 ಸ್ಕ್ವೇರ್ 18 ಸ್ಕ್ವೇರ್ 22 ಸ್ಕ್ವೇರ್ 15 ಸ್ಕ್ವೇರ್ 17 ಸ್ಕ್ವೇರ್ 20 ಸ್ಕ್ವೇರ್ 16 ಸ್ಕ್ವೇರ್ 21 ಸ್ಕ್ವೇರ್ 19 18 22 18 19 17 23 21 16 20 22 18 19 18 17 20 23 22 24 21 17 19 19 25 20 18 24 22 21 23 19 25 25 19
22, 24, 20, 23, 26, 21, 25, 19, 20, 21, 26, 29, 27, 23, 25, 24, 22, 20, 21, 25, 21, 26, 27, 28, 23, 24, 22, 25, 21, ಇದು 29, 26, 27, 28, 23, 22, 25, 24, 29, 26. ಓಕೆ 576 ಅಂದರೆ 24, 523, 23, 25, 26, 27, 784, ಓಕೆ 28, 29, 30, 27, 24, 23, 27, 26, 31, 24, 28, 29, 30, 25, 27, 26. ಓಕೆ ನೆಕ್ಸ್ಟ್ ಕ್ಯೂಬ್ ನೋಡೋಣ. ಫೈವ್ 12 ಅಂದ್ರೆ ಏನ್ರಿ 8, 27 ಅಂದರೆ 3, 729 ಅಂದರೆ 9, 8 ಅಂದರೆ 2, ಕ್ಯೂಬ್ ರೂಟ್ ಆಫ್ 125 5, 6, ಇದು 4, 7, 8, 3, 7, 3, 8, 10, 4, 5, 6, 9, 7, 3, 6, 11, 8, 4, 5, 10, 7, 9, 8, 6, 11, 9, 5, 8, 11, 1000 ಅಂದರೆ 7, 6, 12, 9, 5, 7, 9, 12, 11, 6, 13, 8, 10, 7, 9, 2, 7, 4, 4 ಅಂದರೆ 14, 7, 10, 11, 12, 13, 8, 9, 14, 7, 9, 15, 10, 13, 8, 12, 11, 14, 9, 15, 15, 16, 13, 14, 12. ಸ್ಪೀಡ್ ಮ್ಯಾಚ್ ಆಗ್ತಿದೆಯಲ್ಲ, ಇಷ್ಟು ದಿನ ಬರಿತಿದ್ವಿ ನಾವು, ನೆನಪಿದೆಲ್ಲ ನಿಮಗೆ? 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್, 4 ಕ್ಯೂಬ್ ಮ್ಯಾಚ್ ಆಗ್ತಿದ್ದಾನೆ ಇದು.
729, 9, 11, 10, 15, yes, 4096, 16, 11, 10, 14, 16, 13, 17, 15, 12, 11, 10, 5, 3, 2, 18, 12, 14, 11, 17, 13, 15, 16, 18, 12, 13, 17, 18, 12, 16, 15, 6, 8, 5, 9, 19, ಇದು 14, 13, 17, 4096, 16, 17, 20, 12, 2744, 14, 15, 6859, 19, 5832, 18, 2197, 13, 4096, 16, 4913, 17. ಓಕೆ, ಪರ್ಸೆಂಟೇಜ್ ನೋಡೋಣ ಅಥವಾ ಎಕ್ಸ್ಪೋನೆನ್ಷಿಯಲ್ ನೋಡೋಣ. 2 to the power e. 2 to the power 7 ಎಷ್ಟ್ರಿ? 2ನ್ನ 7 ಸತಿ ಇಂಟು ಮಾಡಿದ್ರೆ 32, 64, 128, ಇದು 16, ಇದು 64, ಇದು 8, 8, 8, 8, ಇದು 4, ಇದು 512, ಇದು 32. ಈಗ ಕಷ್ಟ ಆಗುತ್ತೆ ಅನ್ಸುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಇವನ್ನೆಲ್ಲ. ಇದು 200 ಚಿಲ್ಲರೆ, 256, ಇದು 32, 64, 128, ಇದು 16, ಇದು 256. ಓಕೆ, ಇರಲಿ, ಇವು ಸದ್ಯಕ್ಕೆ ಗೊತ್ತಿರಲಿ ಹಿಂಗೂ ಇರುತ್ತಂತ. ಪರ್ಸೆಂಟೇಜು ಬೇಡ ಬಿಡಿ. ಅಡಿಷನ್ನು ಸಬ್ಸ್ಟ್ರಾಕ್ಷನ್ ಎಲ್ಲ ಇದೆ. ಅಡಿಷನ್ ಮಾಡೋಣ. 14 8 ಹೇಳಿ. 14 8 22, 12 7 19, 9 8 17, 9 11 20, 16 6 13 19, 21, 15, 20, 20, 21, 11 28, ಇದು 23, 14, 37, 28, 58, 20, 12, 32, 31, 34, 25, 35, 37, 24, 20, 44, 41, 30, 17, 47, 44, 29, 32, 52, 55, 42, 82, 83, 18, 20, 38, 35, 78, 42, 72, 73, 56, 71, 64, 44, 30, 40, 50. ಓಕೆ, ಇರಲಿ, ಇದು ಸ್ವಲ್ಪ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಈಗ ಒಂದೇ ಸರಿ ನಿಮಗೆ ಕಷ್ಟ ಆಗುತ್ತೆ.
ಓಕೆ, ನೆಕ್ಸ್ಟು ಸ್ಕ್ವೇರ್, ಕ್ಯೂಬ್ಸು, ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ ನೋಡಿ ಒಂದ್ಸತಿ 2, 3, 5, 7, 11, 13, 17, 19, 23, 29, 31, 37, 41, 43, 47, 59, 53, 59, 61, 61, 71, 73, 73, 89, 83, 89, 97. ಇದೆಲ್ಲ ಬರುತ್ತಲ್ಲ ನಿಮಗೆ. ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಒಂದ್ಸಲ ನೋಡ್ಕೊಂಬೇಡ, ಇಂಪಾರ್ಟೆಂಟ್ ಇದೆ ಅದು. ಒನ್ ಬೈ 2 50%, 1/3 33.33%, 1/4 25%, 1/5 20%, 1/6 16.66%, 1/7 14.28%, 1/8 12.5%, 1/9 11.11%, 1/10 10%, 1/11 9.09%, 1/12 8.33%, 1/13 7.69%, 1/14 7.14%, 1/15 6.66%, 1/16 6.25%, 1/17 5.88%, 1/18 5.55%, 1/19 5.26%, 1/20 5%. ಸರಿನಾ? ಓಕೆ, ವಿಜುವಲೈಸೇಷನ್ ಮಾಡೋಣ. ರೆಡಿ ಇದ್ದೀರಾ? ವಿಜುವಲೈಸೇಷನ್ನ ಡೇದಲ್ಲಿ ಎಷ್ಟಾಗುತ್ತೆ ಅಷ್ಟು ಸಾರಿ ನೀವು ಮಾಡಿ. ನೀವು ಸ್ವಲ್ಪ ಕಮೆಂಟಲ್ಲಿ ತಿಳಿಸ್ತೀರಾ ಈಗ ಹೆಂಗೆ ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಇದೆ, ಎಷ್ಟು ತಾಸು ಓದ್ತಾ ಇದ್ದೀರಾ ದಿನಕ್ಕೆ ಅಂತ. ಏನೆಲ್ಲ ಬದಲಾವಣೆ ಆಗಿದೆ ಅಂತ. ಲಚ್ಚು ಅವರು ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಏನೆಲ್ಲ ಬದಲಾವಣೆ? ಸೂಪರ್ ಫಾಸ್ಟ್ ಆಗಿದ್ದೀವಿ. 10 ನೋಡಿ, ಫಸ್ಟ್ ಒಬ್ಬರು 10 to 12 hours ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ನೆಕ್ಸ್ಟು ಆ್ಯಕ್ಟಿವ್ ಇರ್ತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು 4 days ಆಯಿತು ಕ್ಲಾಸ್ ಕೇಳ್ತಿರೋದು, ಮನಸ್ಸು ಶಾಂತವಾಗಿದೆ. ಮನಸ್ಸು ಶಾಂತವಾಗಿದೆ. ಓಕೆ, ಲೇಜಿನೆಸ್ ಕಡಿಮೆ ಆಗಿದೆ. ಸರಿ, ಮೈಂಡ್ ಆ್ಯಕ್ಟಿವ್ ಇರುತ್ತೆ. ಓಕೆ, ನಾನು 17 ಅವ್ರ ಮೈಂಡ್ ಶಾರ್ಪ್, ಆ್ಯಕ್ಟಿವ್, ಕೂಲ್, ವೆರಿ ಗುಡ್. ಕಾನ್ಫಿಡೆಂಟ್ ಹೆಚ್ಚಾಗುತ್ತೆ. ಇನ್ಕ್ರೀಸ್ ಆಗುತ್ತೆ. ಓಕೆ, ನೆಕ್ಸ್ಟು ಸ್ಪೀಡ್ ಹೆಚ್ಚಾಗುತ್ತೆ. ಸರಿ, ನೆಕ್ಸ್ಟು ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ನೆಕ್ಸ್ಟು ಸೂಪರ್ ಫಾಸ್ಟ್, ಲೆಕ್ಕಗಳು ಬರ್ತಿದ್ದಾವೆ, ಡಿಸ್ಟ್ರಾಕ್ಷನ್ ಆಗ್ತಾ ಇಲ್ಲ. ನೋ ಡಿಸ್ಟ್ರಾಕ್ಷನ್. ಮತ್ತು ಇಡೀ ದಿನ ಖುಷಿಯಾಗಿ, ಫುಲ್ ಡೇ ಹ್ಯಾಪಿ ಅಂತ ಹೇಳ್ತಾ ಇದ್ದೀರಿ. ಓಕೆ ನೋಡಿ, ಇದೆಲ್ಲ ನಿಮ್ಮದೇ ಫೀಡ್ಬ್ಯಾಕ್. ತುಂಬ ಪಾಸಿಟಿವ್. ನೋ ನೆಗೆಟಿವ್. ಓಕೆ, ಇದನ್ನೇ ನೋ ನೆಗೆಟಿವ್. ಓವರ್ ಥಿಂಕಿಂಗ್ ಕಡಿಮೆ ಆಗ್ತಿದೆ. ಸ್ಟಡಿನ ಹ್ಯಾಪಿಯಿಂದ ಸ್ಟಡಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನೆಕ್ಸ್ಟ್ ಸರ್, ಮೊದಲು 1 hour ಓದ್ತಿದ್ದೆ ವಿತ್ ಆಫೀಸ್, ಈಗ 3 to 4 hours ಓದ್ತಾ ಇದ್ದೀನಿ. ಹಾಲಿಡೇ ಇದ್ದಾಗ 6 to 7 ಓದ್ತಿದ್ದೀನಿ. ಓಕೆ, ನಿದ್ದೆನೇ ಬರಲ್ಲ. ಕ್ವಾಲಿಟಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಕ್ವಾಲಿಟಿ ರೀಡಿಂಗ್
ವೆರಿ ಗುಡ್, ವೆರಿ ಗುಡ್. ನೀವು ನೆಕ್ಸ್ಟ್ ಹೇಗೆ ಆಗ್ತೀರಾ ಅಂದರೆ, ನೀವು 2 ತಾಸು ಓದಿದರೆ 4 ತಾಸಿಗೆ ಈಕ್ವಲ್ ಆಗಿ ಓದ್ತೀರಾ, ಅಷ್ಟು ಫಾಸ್ಟಾಗಿ ಓದ್ತೀರಾ. ನೋಡಿ, ಎಕ್ಸಾಮ್ ಹತ್ರ ಬಂದಾಗ ಸ್ಪೀಡ್ ರೀಡಿಂಗ್ ಮಾಡಬೇಕು. ಸ್ಪೀಡ್ ರೀಡಿಂಗ್ ಮಾಡಿದರೆ ಕಾನ್ಸಂಟ್ರೇಷನ್ ಏನಿರುತ್ತಲ್ಲ ಹೆಚ್ಚೇ ಇರುತ್ತೆ, ಬೇರೆ ಏನು ಥಾಟ್ಸ್ ಬರಲ್ಲ. ಸ್ಪೀಡ್ ರೀಡಿಂಗ್ ಮಾಡ್ಬೇಕು ನೀವು. ಮೊದಲು ಓದೋಕ್ಕೆ ಮನಸ್ಸು ಬರ್ತಿಲ್ಲ, ಇವಾಗ ಬರ್ತಾ ಇದೆ, ಪಾಸಿಟಿವ್ ಆಗ್ತಿದೆ, ಸೈಲೆಂಟ್ ಆಗಿದ್ದೀನಿ. ವೆರಿ ಗುಡ್. ನೀವು ಸೈಲೆಂಟ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಮನಸ್ಸು ಶಾಂತ ಆದ್ರೇ ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ನಿದ್ದೆ ಕಡಿಮೆ ಆಗಿದೆ ನೋಡಿ, 4 hours ನಿದ್ದೆ ಆದ್ರೂ ಪರವಾಗಿಲ್ಲ, ಬೇಕಾದರೆ ಯೋಗ ನಿದ್ರೆನ ಕೇಳಿ. ಯೋಗ ನಿದ್ರೆ ನಾನು ವಿಡಿಯೋ ಹಾಕ್ತೀನಿ ನೋಡಿ, ನಂದು ಈಶ್ವರ್ಗಿರಿ ಟೆಲಿಗ್ರಾಮ್ ಚಾನೆಲ್ ಇದೆಲ್ಲ, ಈಶ್ವರ್ಗಿರಿ ಟೆಲಿಗ್ರಾಮ್ ಚಾನೆಲಲ್ಲಿ ಯೋಗ ನಿದ್ರೆದು ವಿಡಿಯೋ ಹಾಕ್ತೀನಿ. ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಓಕೆ. ಆಮೇಲೆ ನೀವು ತುಂಬ ಶಾಂತ ಇದ್ರಿ ಅಂದ್ಕೊಳ್ಳಿ, ನಿಮ್ಗೆ ಏನು ಬೇಕು ಅದು ಅಟ್ರಾಕ್ಟ್ ಆಗ್ತಾ ಇದೆ ಅಂತ ಹೇಳಬೇಕು. ಓಕೆ. ಈಗ ಮನೇಲಿ ಏನಾದರೂ ಒಂದು ಸಮಸ್ಯೆ ಆದರೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಅಥವಾ ನಿಮ್ಮ ಯಾರಿಗೋ ಮನೇಲಿ ಹುಷಾರಿಲ್ಲ ಅಂದರೆ, ಈ ಬ್ರಹ್ಮಾಂಡದಿಂದ ಶಕ್ತಿಯ ಕಿರಣಗಳು ಅವ್ರ ಮೇಲೆ ಬೀಳ್ತಾ ಇದೆ, ಅವ್ರು ನಿಧಾನಕ್ಕೆ ಹುಷಾರಾಗ್ತಾ ಇದ್ದಾರೆ ಅಂಥೇಳಿ ವಿಜುವಲೈಸೇಷನ್ ಮಾಡಬೇಕು, ಅವ್ರ ಕಡೆಯಿಂದನೂ ಮಾಡಿಸ್ಬೇಕು. ನೆಗೆಟಿವ್ ಯೋಚನೆ ಬರ್ತಾ ಇಲ್ಲ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿ ನೀವೊಂದು ಕೆಲಸ ಮಾಡಲ್ಲ, ಇದನ್ನೇ ಕ್ಲಾಸ್ ಮುಗಿದ ಮೇಲೆ ಕಮೆಂಟ್ ಮಾಡಿ. ಆಫ್ಟರ್ ದಿ ಕ್ಲಾಸ್ ಕಮೆಂಟ್ ಹಾಕ್ರಿ, ನನಗೆ ನೋಡ್ಬೋದು. ಈಗಾದರೆ ಮೇಲ್ ಹೋಗ್ಬಿಡುತ್ತೆ. ಸರಿ ಸರಿ ಸರಿ. ಮನಸ್ಸು ಹಗುರ ಅನ್ನಿಸ್ತಿದೆ. ಓಕೆ, ವೆರಿ ಗುಡ್, ವೆರಿ ಗುಡ್, ಸೂಪರ್ ಸೂಪರ್. ಬನ್ನಿ ಹಾಗಾದರೆ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಫೋಕಸ್ ಹೆಚ್ಚಾಗ್ತಾ ಇದೆ, ಸಿಟ್ಟು ಕಡಿಮೆ ಆಗಿದೆ. ವೆರಿ ಗುಡ್, ವೆರಿ ಗುಡ್. ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ, ನೋ ಪೇನ್ ನೋ ಗೇನ್. ಬೆಳಗ್ಗೆ ಎದ್ದಾಗ ತ್ರಾಸ ಅನ್ಸುತ್ತಾ, ಎದ್ದೇಳಿ. ಯಾಕಂದರೆ ಪೇನ್ ಇಲ್ಲ, ಗೇನ್ ಇಲ್ಲ. ಗೇನ್ ಅಂದರೆ ಲಾಭ ಇಲ್ಲ. ನಿಮಗೆ ರನ್ನಿಂಗ್ ಮಾಡಬೇಕಾ, ಸುಸ್ತಾಗುತ್ತಾ ಬೆಳಗ್ಗೆ, ಮಾಡಿ. ನೋ ಪೇನ್ ನೋ ಗೇನ್. ಜಾಸ್ತಿ ಸ್ಟಡಿ ಮಾಡೋಕ್ಕೆ ಮನಸ್ಸಿಲ್ವಾ, ನೋ ಪೇನ್ ನೋ ಗೇನ್. ಯಾವುದು ಈಸಿ ಲೈಫ್ ಇಲ್ಲ, ದೇರ್ ಈಸ್ ನೋ ಈಸಿ ಲೈಫ್. ಸ್ವಲ್ಪ ತ್ಯಾಗ ಮಾಡಲೇಬೇಕು. ಆ ತ್ಯಾಗ ಏನಿರ್ಬೋದು ಹೇಳಿ? ನೀವು ರೀಲ್ಸನ್ನು ನೋಡ್ತಾ ಇದ್ರೆ ರೀಲ್ಸನ್ನು ತ್ಯಾಗ ಮಾಡಿ. ಫ್ರೆಂಡ್ಸ್ ಜೊತೆ ಜಾಸ್ತಿ ಹರಟೆ ಹೊಡಿತಾ ಇದ್ರೆ ಅದನ್ನು ತ್ಯಾಗ ಮಾಡಿ. ನಿದ್ದೆ ಜಾಸ್ತಿ ಮಾಡ್ತಾ ಇದ್ರೆ ಅದನ್ನು ತ್ಯಾಗ ಮಾಡಿ. ನೀವು ಈ ತ್ಯಾಗ ಅನ್ನೋ ವರ್ಡನ್ನು ಇಟ್ಕೊಂಡ್ಬಿಡಿ. ಸಾಧನೆ ಅಂದ್ರೇ ತ್ಯಾಗ. ಆ ತ್ಯಾಗ ಏನೇನು ಅದು ನಿಮಗೆ ಬಿಟ್ಟಿದ್ದು, ಆಯ್ತಾ? ಓಕೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಉಸಿರಾಟದ ಕಡೆ ಗಮನ ಕೊಡಿ. ಟ್ವೆಂಟಿ 21 days ಅಷ್ಟೇ ಮಾಡಿಬಿಡಿ ಸರ್, ದಯವಿಟ್ಟು ಮುಂದುವರಿಸ್ರಿ. ಆಯಿತು. ನನಗೆ ಈಗ ಚಿಕ್ಕ ಮಕ್ಕಳು ಬಂದರೂ ಪರವಾಗಿಲ್ಲ, 5ನೇ ಕ್ಲಾಸ್ ಮಕ್ಕಳು ಪರವಾಗಿಲ್ಲ, PUC ಸ್ಟೂಡೆಂಟ್ಸ್ ಇದ್ರೂ ನಡೆಯುತ್ತೆ, 10 ಸ್ಟೂಡೆಂಟ್ಸ್. ಆದಷ್ಟು ಜಾಸ್ತಿ ನಿಮ್ಮ ಬ್ರದರು, ಸಿಸ್ಟರ್ಸು, ನಿಮ್ಮ ಫ್ರೆಂಡ್ಸ್ ಯಾರು ಇದ್ದಾರಲ್ಲ ಅವ್ರು ಸೇರಿಸ್ತಾ ಹೋಗಿ. ನನಗೇನಿಲ್ಲ ರೀ, ನನಗೆ ಇದರಿಂದ ನಿಮ್ಮ ಲೈಫಲ್ಲಿ ಏನಾದರೂ ಬದಲಾವಣೆ ಆಗಬೇಕಷ್ಟೆ, ಆಯಿತಾ? ಸೊ ನನಗೂ ಅವಾಗ ಜೋಶ್ ಬರುತ್ತೆ, ಡೈಲಿ ಮಾಡೋಕ್ಕೆ ಮನಸ್ಸಾಗುತ್ತೆ, ಮಾಡ್ತೀನಿ. ಓಕೆ, ಸರಿ. ಉಸಿರಾಟದ ಕಡೆ ಗಮನ ಕೊಡ್ತಾ ಹೋಗಿ. ಉಸಿರನ್ನ ಒಳಗೆ ತೊಗೊಂಡಾಗ ಹೊಟ್ಟೆ ಉಬ್ತಾ ಇರೋದನ್ನ ನೋಡಿ. ಉಸಿರನ್ನ ಹೊರಗೆ ಬಿಟ್ಟಾಗ ಹೊಟ್ಟೆ ಒಳಗೆ ಹೋಗ್ತಾ ಇರೋದನ್ನ ನೋಡಿ. ನಾನು ಉಸಿರನ್ನ ಒಳಗೆ ತಗೊಳ್ಳಿ ಅಥವಾ ಉಸಿರು ಕಡೆ ಗಮನ ಕೊಡಿ ಅಂದಾಗ ಮಾತ್ರ ನಿಮ್ಗೆ ಗೊತ್ತಾಯಿತು ನೀವು ಉಸಿರಾಡ್ತಾ ಇದ್ದೀರಾ ಅಂತ. ನೀವು ಪ್ರಜ್ಞಾಪೂರ್ವಕವಾಗಿ ಉಸಿರಾಡ್ತಾ ಇರಲಿಲ್ಲ.
ನೀವು ದಿನಕ್ಕೆ ಒಂದು ಸರಿ ಆದ್ರೂ ನೀವು ಉಸಿರಾಡ್ತಾ ಇದ್ದೀರಾ ಅಥವಾ ಉಸಿರು ಕಡೆ ಏನಾದರೂ ಗಮನ ಕೊಟ್ಟಿದ್ದೀರಾ? ಇನ್ನು ಮೇಲೆ ಏನು ಮಾಡಬೇಕು, ಬೆಳಗ್ಗೆಯಿಂದ ರಾತ್ರಿವರೆಗೂ ಅಟ್ಲೀಸ್ಟ್ ನೋಡಿ ಬೇಕಾದ್ರೆ ನೀವು ಒಂದು 3600 ಸೆಕೆಂಡ್ ಇದೆ ಒಂದು ದಿನಕ್ಕೆ. ಅಲ್ಲಲ್ಲ, 1 ಗಂಟೆಗೆ 3600 ಸೆಕೆಂಡು. 1 ಗಂಟೆಗೆ 3600 ಸೆಕೆಂಡ್ ಇದೆ. ಹೀಗೆ 24 ಗಂಟೆ ನಿಮ್ಮ ಹತ್ರ ಇದೆ. ಓಕೆ, 24 ಗಂಟೆಯಲ್ಲಿ ನೀವು ಎಷ್ಟು ಬಾರಿ ಉಸಿರಾಟದ ಕಡೆ ಗಮನ ಕೊಡ್ತೀರಾ ಅದು ಭಾಳ ಇಂಪಾರ್ಟೆಂಟು. ನೀವು ಉಸಿರಾಟದ ಕಡೆ ಗಮನ ಕೊಡ್ತಾ ಹೋದರೆ ಮನಸ್ಸು ಶಾಂತ ಆಗುತ್ತೆ. ಮನಸ್ಸು ಶಾಂತ ಆಗೋದೇ ಬೇಕಾಗಿದೆ. ಮನಸ್ಸು ಶಾಂತ ಇದ್ದರೆ ಮಾತ್ರ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ, ಆ್ಯಕ್ಟಿವ್ ಆಗ್ತೀರಿ, ಪಾಸಿಟಿವ್ ಇರ್ತೀರಿ. ಓವರ್ ಥಿಂಕಿಂಗ್ ಮಾಡೋ ವಿದ್ಯಾರ್ಥಿಗಳು ಅವ್ರು ಯಾವತ್ತೂ ಸಾಧನೆ ಮಾಡೋಕ್ಕಾಗಲ್ಲ. ಮನಸ್ಸು ಶಾಂತಿ ಇರಬೇಕು. ಅದಕ್ಕೆ ನೀವೇನು ಮಾಡಿ, ದಿನಕ್ಕೆ ಎಷ್ಟು ಸರಿ ಆಗುತ್ತೆ ಅಷ್ಟು ಸರಿ ಉಸಿರಾಟದ ಕಡೆ ಗಮನ ಕೊಡಿ, ಆಯಿತಾ? ನೈಟ್ ಮಲಗುವಾಗ ಯೋಗ ನಿದ್ರೆ ಮಾಡ್ತೀನಿ, ವೆರಿ ಗುಡ್, ಮಾಡಿ. ಸ್ಟಡಿ ಟೈಮಲ್ಲಿ ಬ್ರೀದಿಂಗ್ ಆ್ಯಂಡ್ ಔಟ್ ಮಾಡಿದ್ರೆ ನಿದ್ದೆ ಬರಲ್ಲ ಸರ್. ಓಕೆ, ಬ್ರೀದಿಂಗ್ ಇನ್ ಆ್ಯಂಡ್ ಔಟ್ ಇದು ಒಂದು ನೆನ್ಪಿಟ್ಕೊಳ್ಳಿ. ನಿಮಗೆ ಚಾಲೆಂಜು ಅಟ್ಲೀಸ್ಟ್ ದಿನಕ್ಕೆ 100 ಬಾರಿ ಆದರೂ ನೀವು ಉಸಿರಾಡ್ತಾ ಇದ್ದೀರಾ ಅಂಥೇಳಿ ಗಮನ ಕೊಡಿ, ಆಯಿತಾ? ಉಸಿರ ಕಡೆ ಗಮನ ಕೊಡಿ, ನಿಮ್ಮ ಚಾಲೆಂಜ್ ಇದು. ಅದನ್ನು ಹೆಂಗೆ, ಡೀಪ್ ಬ್ರೀದಿಂಗ್ ಮಾಡಿ. ಡೀಪ್ ಅಂದರೆ ಹೊಟ್ಟೆ ತನಕ ಹೋಗಬೇಕು, ಉಸಿರು ಹೊಟ್ಟೆವರೆಗೂ ಹೋಗಬೇಕು. ಆ ಥರ ಡೀಪ್ ಬ್ರೀದಿಂಗ್ ಮಾಡಬೇಕು. ನೀವು ನೋಡಿ ಬೇಕಾದ್ರೆ ನೀವು ಇಷ್ಟು ಮಾಡಿದ್ರು ನಿಮಗೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಓಕೆ, ಮತ್ತೊಮ್ಮೆ 5 ಸರಿ ಉಸಿರಾಟದ ಕಡೆ ಗಮನ ಕೊಡಿ. ಹೊಟ್ಟೆವರೆಗೂ ಬರಬೇಕು, ಅಷ್ಟು ಡೀಪ್ ಆಗಿ ಉಸಿರಾಡಿ. ಈಗ ನಿಮ್ಮ ದೇಹದ ಒಂದೊಂದೇ ಭಾಗವನ್ನು ಹೆಸರಿಸ್ತಾ ಹೋಗ್ತೀನಿ. ಆ ಭಾಗ ಇದೇನಾ ಇಲ್ಲ ಅನ್ನೋದನ್ನ ಫೀಲ್ ಮಾಡಿ. ನಿಮ್ಮ ದೇಹದಲ್ಲಿ ಆ ಭಾಗ ಎಲ್ಲಿದೆ, ಹೇಗಿದೆ, ಏನು ಮಾಡ್ತಾ ಇದೆ ಅದನ್ನು ಗಮನಿಸಿ. ನಿಮ್ಮ ಬಲಗಾಲಿನ ಹೆಬ್ಬೆರಳು, ಎಡಗಾಲಿನ ಮಂಡಿ, ಮೂಗು, ಬಲಗೈಯ ತೋರು ಬೆರಳು, ಹೊಟ್ಟೆಯ ಎಡಭಾಗ, ಬೆನ್ನು, ಬಲಗಾಲಿನ ಕಿರು ಬೆರಳು, ಹಣೆ, ಮೊಣಕೈ, ಉಸಿರು, ನಿಮ್ಮ ಕಿವಿಲಿ ಬರ್ತಾ ಇರೋ ಸೌಂಡ್, ಆಕಾಶದಲ್ಲಿ ಕಾಣ್ತಿರೋ ನಕ್ಷತ್ರಗಳು, ಮೋಡ,
ಹರಿತಾ ಇರೋ ನದಿ, ಕಾಡಿನಲ್ಲಿರುವ ಸಿಂಹ, ಕಾಗೆ, ಆಕಳು, ಮನೆಯ ಹತ್ತಿರವಿರುವ ಮರ, ಉಸಿರಾಟ, ಕಿವಿಲಿ ಬರ್ತಾ ಇರುವ ಶಬ್ದ, ಉಸಿರಾಟ, ತುಟಿ, ಬಲಗಣ್ಣು, ಕಿವಿಲಿ ಬರ್ತಾ ಇರೋ ಸೌಂಡ್, ಹೃದಯ ಬಡಿತ, ಎಡಕಾಲು, ಎಡಕಿವಿ, ಈಗ ನೀವು ಒಂದು ಆತ್ಮ, ಒಂದು ಚಿಕ್ಕ ದೀಪದ ಥರ ಆಗಿದ್ದೀರಾ. ನಿಧಾನಕ್ಕೆ ಮೇಲೆ ಹೋಗ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ. ಫೀಲ್ ಮಾಡಿ. ನಿನ್ನೆ ಚಂದ್ರಗ್ರಹಣ ಆಗಿದೆ. ಚಂದ್ರನನ್ನು ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದೀರಾ. ಚಂದ್ರನನ್ನು ಒಂದು ಸುತ್ತು ಸುತ್ತಿದ್ದೀರಾ. ಮುಂದಿನ ಪಯಣ ಮಂಗಳ ಗ್ರಹ. ಆ ಮಂಗಳ ಗ್ರಹನ ಒಂದು ಸುತ್ತು ಸುತ್ತಿದ್ದೀರಾ. ಮುಂದೆ ಗುರುಗ್ರಹ. ಆ ಗುರುಗ್ರಹನ ಕೂಡ ಒಂದು ಸುತ್ತು ಸುತ್ತಿದ್ದೀರಾ. ಮುಂದೆ ಶನಿ ಗ್ರಹ, ನಂತರ ಯುರೇನಸ್, ನೆಪ್ಚೂನ್ ಒಂದು ಗ್ರಹನ ಸುತ್ತಿದ್ದೀರಾ. ಮುಂದೆ ಹಾಗೆ ಹೋಗ್ತಾ ಇದ್ದೀರಾ. ಬಣ್ಣ ಬಣ್ಣದ ಚಿಟ್ಟೆಗಳು ಕಾಣಿಸ್ತಾ ಇದ್ದಾವೆ ನೋಡಿ. ನವಿಲುಗಳು ನಿಮ್ಮನ್ನ ನೋಡಿದ ತಕ್ಷಣ ನೃತ್ಯ ಮಾಡ್ತಾ ಇದೆ. ಹಾಗೆ ಹೋಗ್ತಾ ಇದ್ದೀರಾ. ಮನಸ್ಸು ಶಾಂತವಾಗಿದೆ. ಮುಂದೆ ಒಂದು ಅರಮನೆ ಕಾಣಿಸ್ತಾ ಇದೆ. ಆ ಅರಮನೆ ಒಳಗೆ ಹೋಗಿದ್ದೀರಾ. ಅಲ್ಲಿ ಆ ಪರಮಾತ್ಮನ ಶಕ್ತಿಯ ಕಿರಣಗಳು ಬೀಳ್ತಾ ಇದೆ.
ಅಸ್ತು 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 ಅಂತ ಇದೆ. ಇಲ್ಲಿ ನೀವೇನೇ ಹೇಳಿದ್ರೂ ಅದು ನಿಜ ಆಗ್ತಾ ಹೋಗುತ್ತೆ. ಈಗ ಪಾಸಿಟಿವ್ ಅಫರ್ಮೇಷನ್ ಹೇಳ್ತಾ ಹೋಗಿ. ನಾನು ಸಾಧಕ ಸಾಧನೆಯನ್ನು ಆಕರ್ಷಿಸುತ್ತಿದ್ದೇನೆ. ನಾನು ಸಾಧಕ ಹಾಗೂ ಸಾಧನೆಯನ್ನು ಆಕರ್ಷಿಸುತ್ತಿದ್ದೇನೆ. ನಾನು ಸಾಧಕ ಹಾಗೂ ಸಾಧನೆಯನ್ನು ಆಕರ್ಷಿಸುತ್ತಿದ್ದೇನೆ. ನಾನು ಶ್ರೀಮಂತ, ನಾನು ಶ್ರೀಮಂತ, ನಾನು ಶ್ರೀಮಂತ, ನಾನು ಶ್ರೀಮಂತ. ನಾನು ಶಾಂತವಾಗಿದ್ದೇನೆ, ನಾನು ಶಾಂತವಾಗಿದ್ದೇನೆ, ನಾನು ಶಾಂತವಾಗಿದ್ದೇನೆ, ನಾನು ಶಾಂತವಾಗಿದ್ದೇನೆ. ನಾನು ಯಾವಾಗಲೂ ಪಾಸಿಟಿವ್ ಆಗಿರ್ತೀನಿ. ನಾನು ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡ್ತಾ ಇರ್ತೀನಿ. ಅದೃಷ್ಟ ನನ್ನ ಬೆನ್ನು ಹತ್ತಿದೆ. ಅದೃಷ್ಟ ನನ್ನ ಬೆನ್ನು ಹತ್ತಿದೆ. ಅದೃಷ್ಟ ನನ್ನ ಬೆನ್ನು ಹತ್ತಿದೆ. ಅದೃಷ್ಟ ನನ್ನ ಬೆನ್ನು ಹತ್ತಿದೆ. ನಾನು ಅದೃಷ್ಟವಂತ, ನಾನು ಅದೃಷ್ಟವಂತ, ನಾನು ಅದೃಷ್ಟವಂತ. ನಾನು ಬುದ್ಧಿವಂತ, ನಾನು ಬುದ್ಧಿವಂತ, ನಾನು ಬುದ್ಧಿವಂತ, ನಾನು ಬುದ್ಧಿವಂತ. ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ. ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ. ನನ್ನ ನೆನಪಿನ ಶಕ್ತಿ ಅದ್ಭುತವಾಗಿದೆ. ನನ್ನ ಏಕಾಗ್ರತೆ ಶಕ್ತಿ ಅದ್ಭುತವಾಗಿದೆ. ನನ್ನ ಏಕಾಗ್ರತೆ ಶಕ್ತಿ ಅದ್ಭುತವಾಗಿದೆ. ಉಸಿರಾಟದ ಕಡೆ ಗಮನ ಕೊಡಿ. ಈಗ ಫೀಲ್ ಮಾಡಿ, ಬೆಳಗ್ಗೆಯಿಂದ ನೀವು ಎಷ್ಟು ಚೆನ್ನಾಗಿ ಓದ್ತಾ ಇದ್ದೀರಾ, ಖುಷಿಯಾಗಿ ಓದ್ತಾ ಇದ್ದೀರಾ. ಓದಿದ್ದೆಲ್ಲ ತುಂಬ ಚೆನ್ನಾಗಿ ನೆನಪಿದೆ. ಡೇ ಬೈ ಡೇ ನಿಮ್ಮ ಜ್ಞಾನ ಹೆಚ್ಚಾಗ್ತಾ ಹೋಗ್ತಿದೆ. ಸಿಲೆಬಸ್ ಎಲ್ಲ ಕವರ್ ಆಗ್ತಿದೆ. 10 ಟೈಮ್ಸ್ ರಿವಿಷನ್ ಮಾಡಿದ್ದೀರಾ. ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ. ನಾಳೆ ಎಕ್ಸಾಮ್ ಇದೆ. ಇವತ್ತು ರಾತ್ರಿ ತುಂಬ ಖುಷಿಯಾಗಿ ಇದ್ದೀರಾ. ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಜೋಶಲ್ಲಿದ್ದೀರಾ. ಇವತ್ತು ನನ್ನ ಜೀವನ ಬದಲಾಗುವಂತಹ ದಿನ. ನೀವು ಎಕ್ಸಾಮ್ ಹಾಲಲ್ಲಿ ಹೋಗಿದ್ದೀರಾ. ಹಾಲ್ ಒಳಗೆ ಏನೋ ಗೊತ್ತಿಲ್ಲ, ಯಾವುದೋ ಒಂದು ಎನರ್ಜಿ ನಿಮ್ಮ ಜೊತೆಗಿದೆ ಅನ್ನೋ ಒಂದು ಫೀಲಿಂಗ್. ಅದೇ ಎಕ್ಸಾಮ್ ನಿಮ್ಮ ಕಡೆಯಿಂದ ಬರೆಸ್ತಾ ಇದೆ. ಎಕ್ಸಾಮ್ ತುಂಬ ಸೂಪರಾಗಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದೀರಿ. ಎಕ್ಸಾಮ್ ಹಾಲಿಂದ ಹೊರಗೆ ಬಂದಿದ್ದೀರಾ. ಖುಷಿಯಿಂದ ಇದ್ದೀರಾ. ತುಂಬ ಖುಷಿಯಾಗಿದ್ದೀರಾ. ಮನೆಗೆ ಫೋನ್ ಮಾಡಿ ಎಕ್ಸಾಮ್ ತುಂಬ ಚೆನ್ನಾಗಾಯಿತು ಅಂತ ಹೇಳಿದ್ರಿ. ಹೆಂಗೂ ಎಕ್ಸಾಮ್ ನಂದು ಕ್ಲಿಯರ್ ಆಗುತ್ತೆ ಮತ್ತು ಮನೇಲೇ ಉಳ್ಕೊಳ್ಳೋಣ ಅಂತ ಮನೇಲೇ ಉಳ್ಕೊಂಡಿದ್ದೀರಾ. ಮನೇಲೇ ಇದ್ದಾಗ ನಿಮ್ಮ ಫ್ರೆಂಡು ಇವತ್ತು ರಿಸಲ್ಟ್ ಬಿಟ್ಟಿದ್ದಾರೆ, ಚೆಕ್ ಮಾಡು ಅಂತ ಹೇಳೋದಕ್ಕೆ ಕಾಲ್ ಮಾಡಿದ್ದಾರೆ. ರಿಸಲ್ಟನ್ನು ಚೆಕ್ ಮಾಡ್ತೀರಾ. ಅಲ್ಲಿ ಲೀಸ್ಟಲ್ಲಿ ನಿಮ್ಮ ಹೆಸರು ಕಾಣುತ್ತೆ. ಹೆಸರು ನೋಡಿದ ತಕ್ಷಣ ಶಾಕ್ ಆಗ್ತೀರಾ, ಖುಷಿ ಆಗ್ತೀರಾ, ಜೋರಾಗಿ ಚೀರ್ತೀರಾ, ಕುಣಿತೀರಾ. ಸಂತೋಷ ತಡೆಯೋಕ್ಕಾಗದೆ ಬಿಕ್ಕಿ ಅಳ್ತಾ ಇದ್ದೀರಾ. ನೋಡಿ, ಫೀಲ್ ಮಾಡಿ ಆ ಸಂತೋಷ ಹೇಗಿರುತ್ತೆ. ನಿಮ್ಮನ್ನು ಬಿಕ್ಕಿ ಅಳಿಸೋ ಥರ ಆ ಸಂತೋಷನ ನೋಡಿ.
ನೀವು ಅಳ್ತಾ ಇರೋದನ್ನ ನೋಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಓಡೋಡಿ ಬರ್ತಾರೆ. ಅದು ನಿಮ್ಮ ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಯಾರು ಇದ್ದಾರಲ್ಲ ಅವರೆಲ್ಲರೂ ಬರ್ತಾರೆ. ಏನಾಯಿತು ಅಂತ ಕೇಳ್ತಾರೆ. ನೀವು ಅಳ್ತಾ ಇರೋದಕ್ಕೆ ನಿಮ್ಮ ಕಡೆಯಿಂದ ಮಾತೇ ಬರ್ತಾ ಇಲ್ಲ. ಏನಾಯಿತು 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 ಅಂತ ಕೇಳ್ತಿದ್ದಾರೆ. ನೀವು ಮೊಬೈಲ್ ತೋರಿಸ್ತಾ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳ್ತೀರಿ, ನಂದು ಜಾಬ್ ಆಯಿತು ಅಂತ ಹೇಳ್ತಿದ್ದೀರಿ. ಅಮ್ಮನ ರಿಯಾಕ್ಷನ್ ನೋಡಿ, ಅಪ್ಪನ ರಿಯಾಕ್ಷನ್ ನೋಡಿ. ಅಪ್ಪ ಅಮ್ಮ ಅಥವಾ ನೀವು ತುಂಬ ಯಾರನ್ನ ಇಷ್ಟಪಡ್ತೀರಿ ಅವರು ಬಂದು ನಿಮ್ಮನ್ನು ತಪ್ಕೊಂಡಿರೋದನ್ನ ಫೀಲ್ ಮಾಡಿ ಅವರು ನಿಮ್ಮ ಜೊತೆಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಅವ್ರಿಗೂ ಈ ಖುಷಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇದು ಎಂಥ ಖುಷಿ ಅಂತಂದರೆ, ಈ ಖುಷಿಲಿ ನಗುಗಿಂತ ಜಾಸ್ತಿ ಅಳುನೇ ಬರ್ತಾ ಇದೆ. ಅಂಥ ಖುಷಿ, ಅದ್ಭುತವಾದ ಖುಷಿ ಇದು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ದೀಪಾವಳಿ ಥರ ಆಗಿದೆ ಇವತ್ತಿನ ದಿನ. ಡ್ಯೂಟಿ ಜಾಯ್ನ್ ಆಗಿದ್ದೀರಾ, ಫಸ್ಟ್ ಮಂತ್ ಸ್ಯಾಲ್ರಿಲಿ ಮನೆಯವ್ರಿಗೆ ಏನೇನು ಕೊಡಿಸಿದ್ದೀರಾ ಫೀಲ್ ಮಾಡಿ. ಎಲ್ಲೆಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀರಾ ಫೀಲ್ ಮಾಡಿ. ನೀವು ದುಡಿತಾ ಇದ್ದೀರಾ, ಚೆನ್ನಾಗಿ ದುಡಿತಿದ್ದೀರಾ. ನಿಮ್ಮ ದುಡಿಮೆಯಿಂದ ಅಪ್ಪ ಅಮ್ಮ ಫ್ಲೈಟಲ್ಲೆಲ್ಲ ತಿರುಗಾಡ್ತಾ ಇದ್ದಾರೆ, ಒಳ್ಳೊಳ್ಳೆ ಕ್ಷೇತ್ರಗಳನ್ನು ಅಡ್ಡಾಡ್ತಾ ಇದ್ದಾರೆ. ನಿಮ್ಮದೇ ಆದ ಒಂದು ಸ್ವಂತ ಕಾರು, ಅಪ್ಪ ಅಮ್ಮ ಆ ಕಾರಲ್ಲಿ ಅಡ್ಡಾಡ್ತಾ ಇದ್ದಾರೆ. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಿದ್ದಾರೆ. ಯಾವುದೋ ಫಂಕ್ಷನ್ಗೆ ಹೋದರೆ ಆ ಕಾರಲ್ಲಿ ಹೋಗ್ತಾರೆ, ಕಾರಲ್ಲಿ ಬರ್ತಾರೆ. ಜನ ಎಲ್ಲ ಕೇಳ್ತಾರೆ ಹೇಗಪ್ಪ ಇದು ಅಂತ. ಇಲ್ಲ ನನ್ನ ಮಗ ಅಥವಾ ನನ್ನ ಮಗಳು ಅಥವಾ ನಿಮ್ಮ ಬಗ್ಗೆ ಹೇಗೆ ಹೇಳ್ತಾರೆ ನೋಡಿ. ನೀವು ಅಂದ್ಕೊಂಡಂಗೆ ನಿಮ್ಮ ಅಪ್ಪ ಅಮ್ಮನ ಖುಷಿಯಾಗಿ ಇಟ್ಕೊಂಡಿದ್ದೀರಾ. ನೀವು ತುಂಬ ಖುಷಿಯಾಗಿದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ. ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸಿದ್ದೀರಾ. ಜನ ಎಲ್ಲ ಊರಲ್ಲಿ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದಾರೆ. ನಿಮ್ಮ ಇಂಟರ್ವ್ಯೂ ಮಾಡಿದ್ದೀವಿ, ಇಂಟರ್ವ್ಯೂ ಕೂಡ ವೈರಲ್ ಆಗಿದೆ. ಅಲ್ಲೆಲ್ಲ ಕಮೆಂಟ್ಸ್ ಮಾಡ್ತಿದ್ದಾರೆ, ನಾನು ಮುಂದೊಂದು ದಿನ ನಿಮ್ಮ ಥರ ಆಗ್ತೀನಿ ಅಂತ. ಆ ಕಮೆಂಟ್ಸ್ ನೋಡಿ ತುಂಬ ಖುಷಿಯಾಗಿದೆ. ಒಂದು ಒಳ್ಳೆ ಬೈಕ್ ತೊಗೊಂಡಿದ್ದೀರಾ, ಬುಲೆಟ್ ಬೈಕ್ ಅಂದ್ಕೊಳ್ಳಿ. ಒಬ್ಬರೇ ಸವಾರಿ ಮಾಡ್ತಾ ಇದ್ದೀರಾ, ಯಾವುದೋ ದೂರದ ಸ್ಥಳಕ್ಕೆ ಹೋಗಿದ್ದೀರಾ, ಒಂದು ಗುಡ್ಡದ ಮೇಲೆ ಕುತ್ಕೊಂಡಿದ್ದೀರಾ, ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಕ್ಕೆ ಹೋಗಿದ್ದೀರಾ. ಥ್ಯಾಂಕ್ ಯು ಪರಮಾತ್ಮ, ಥ್ಯಾಂಕ್ ಯು ಬ್ರಹ್ಮಾಂಡ, ಥ್ಯಾಂಕ್ ಯು ಈ ನೇಚರ್ ಆಗಿರ್ಬೋದು, ಥ್ಯಾಂಕ್ ಯು ಭಗವಂತ, ಥ್ಯಾಂಕ್ ಯು. ನೀವು ಯಾವ ದೇವರನ್ನು ನಂಬ್ತೀರಿ ಆ ದೇವರಿಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಷ್ಟು ಖುಷಿಯಾಗಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಭಗವಂತ. ನಾನು ಖುಷಿಯಾಗಿ ಇರೋದಕ್ಕೆ ನೀನೇ ಕಾರಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನೀನು ಆಗ ನನಗೆ ಕಷ್ಟ ಕೊಟ್ಟಿದ್ದು ಗೊತ್ತಾಗಲಿಲ್ಲ ನನಗೆ. ನೀನು ಆಗ ನನ್ನನ್ನು ಟೆಸ್ಟ್ ಮಾಡ್ತಾ ಇರೋದು ನನಗೆ ಗೊತ್ತಾಗಿರಲಿಲ್ಲ.
ನನಗೆ ಈಗ ಗೊತ್ತಾಯಿತು ನನ್ನ ಜೀವನದಲ್ಲಿ ಆಗ್ತಾ ಇರೋದೆಲ್ಲ ಒಳ್ಳೆಯದಕ್ಕೆ, ನನ್ನ ಜೀವನದಲ್ಲಿ ಆಗ್ತಾ ಇರೋದೆಲ್ಲ ಒಳ್ಳೆಯದಕ್ಕೆ, ನನ್ನ ಜೀವನದಲ್ಲಿ ಆಗ್ತಾ ಇರೋದೆಲ್ಲ ಒಳ್ಳೆಯದಕ್ಕೆ. ನೀನು ನನ್ನನ್ನು ಸ್ಟ್ರಾಂಗ್ ಮಾಡಿಸೋದಕ್ಕೋಸ್ಕರ ಆವಾಗಲೇ ನೀನು ಚಿಕ್ಕ ಪುಟ್ಟದ ಪ್ರಾಬ್ಲಮ್ಸ್ ಕೊಡ್ತಾ ಹೋದೆ, ನಾನು ಅದನ್ನು ಎದುರಿಸ್ತಾ ಹೋದೆ. ಯಾಕಂದರೆ ನನ್ನನ್ನು ಈ ಸ್ಥಾನಕ್ಕೆ ಕರ್ಕೊಂಬರೋದಕ್ಕೆ ನೀನು ನನಗೆ ಪರೀಕ್ಷೆಗಳನ್ನು ಮಾಡ್ತಾ ಹೋದೆ. ನಂಗೆ ಗೊತ್ತು ನನ್ನ ಲೈಫಲ್ಲಿ ಏನೇ ಆಗ್ತಾ ಇರೋದು ಅದು ನನ್ನ ಒಳ್ಳೆಯದಕ್ಕೆ ಆಗ್ತಾ ಇದೆ. ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಭಗವಂತ, ಎಲ್ಲವನ್ನ ಎದುರಿಸ್ತಾ ಹೋಗ್ತೀನಿ. ನಾನು ಸ್ಟ್ರಾಂಗ್ ಇದ್ದೀನಿ. ನೀನು ನನಗೆ ಕೊಡ್ತಾ ಇರೋ ಏನೇ ಸಮಸ್ಯೆ ಇರಲಿ ಅದನ್ನು ಎದುರಿಸುವಂಥ ಶಕ್ತಿ ನನ್ನಲ್ಲಿದೆ. ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್. ಥ್ಯಾಂಕ್ ಯು ಪರಮಾತ್ಮ ಅಂತ ಹೇಳ್ತಾ ಉಸಿರಾಟದ ಕಡೆ ಗಮನ ಕೊಡಿ. ನೋಡಿ, ಆ ಉಸಿರು ಒಳಗೆ ಹೋಗೋದು ಹೊರಗೆ ಹೋಗೋದನ್ನು ಫೀಲ್ ಮಾಡಿ. ನಿಧಾನಕ್ಕೆ ಕಣ್ಣುಗಳನ್ನು ತೆರೆಯಿರಿ. ಹೇಗೆ ಫೀಲ್ ಅನ್ನಿಸ್ತಾ ಇದೆ ರೀ? ನೋಡಿ, ನೀವು ಯಾರೋ ಹೇಳ್ತಾ ಇದ್ರಿ ಮೈಗ್ರೇನ್ ಕೂಡ ಸರಿ ಆಗುತ್ತೆ ರೀ. ನಿಧಾನಕ್ಕೆ ಪ್ರಾಣಾಯಾಮ ಮಾಡ್ತಾ ಹೋಗಿ, ಡೀಪ್ ಬ್ರೀತಿಂಗ್ ಮಾಡಿ. ನಿಮ್ಮ ಬ್ರೇನ್ವರೆಗೂ ಆಕ್ಸಿಜನ್ ರೀಚ್ ಆಗಬೇಕು. ಅಷ್ಟು ಡೀಪ್ ಬ್ರೀತಿಂಗ್ ಮಾಡಿರಿ. ಅನುಲೋಮ್ ವಿಲೋಮ್ ಮಾಡಿ. ಇದರಿಂದ ನಿಮ್ಮದು ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ. ಹೇಗೆ ಅನ್ನಿಸ್ತೀರಿ? ತುಂಬ ಖುಷಿ ಆಗ್ತಾ ಇದೆ. ನೋಡಿ, ಈ ಬೆಳಗ್ಗೆ ನೀವು 1 ಅವರ್ ಏನು ಕೊಡ್ತಿರಲ್ಲ, ಈ 1 ಅವರ್ ನಿಮ್ಮನ್ನು ಮತ್ತು ನಿಮ್ಮ ಜೀವನನೇ ಬದಲಾಯಿಸುತ್ತೆ. ಒಂಥರ ಸಮಾಧಾನ, ಮನಸ್ಸು ಶಾಂತ. ಮನಸ್ಸು ಶಾಂತ ಇದ್ದರೆ ಮಾತ್ರ ನೀವು ಜೀವನದಲ್ಲಿ ಏನಾದರೂ ಸಾಧಿಸ್ತೀರಾ. ತುಂಬ ಖುಷಿಯಾಗಿದ್ದೀನಿ. ಓಕೆ, ಈಗ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಯಾವುದರಿಂದ ಚೇಂಜಸ್ ಆಗ್ತಾ ಇದೆ. ವಿಜುವಲೈಸೇಷನ್ ಆಗಲಿ, ಮಗ್ಗಿ ಆಗಲಿ, ಸ್ಕ್ವೇರ್ ಕ್ಯೂಬ್ಸ್ ಮಾಡಿಸ್ತೀನಲ್ಲ ಅದರದ್ದಾಗಲಿ, ಯಾವುದು ನಿಮಗೆ ತುಂಬ ಸಹಾಯ ಮಾಡ್ತಾ ಇದೆ, ಇದರಿಂದ ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅಂಥೇಳಿ ಕಮೆಂಟಲ್ಲಿ ನನಗೆ ತಿಳಿಸಿ, ಆಯಿತಾ? ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ದಿನ ನೀವು ನಿಮ್ಮ ಬೆಸ್ಟ್ ಕೊಡಿ, ಆಯಿತಾ? ನೀವು ಇಷ್ಟು ತಾಸು ಓದಬೇಕು ಅಂತ ಹೇಳಿ ಮೊದಲೇ ಪ್ಲ್ಯಾನ್ ಮಾಡಬೇಡಿ. ನಿಮ್ಗೆ 5 ನಿಮಿಷ ಸಿಕ್ಕರೂ ಕೂಡ ಆ 5 ನಿಮಿಷನ ಖುಷಿಯಾಗಿ ಓದಿ, ಆಯಿತಾ? 5 ನಿಮಿಷ ಸಿಕ್ಕರೂ 5 ನಿಮಿಷ ಓದಿ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಆಯಿತಾ? ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ದಿನ ನಿಮ್ಮ ಲೈಫ್ದು ಬೆಸ್ಟ್ ಡೇ. ಇವತ್ತೇನೋ ಚಮತ್ಕಾರ ಆಗೋದಿದೆ ನಿಮ್ಮ ಜೀವನದಲ್ಲಿ. ನಾನು ಪೊಲೀಸ್ ಆಗಿ ನೈಟ್ ಡ್ಯೂಟಿ ಮಾಡಿದರೂ ನಿಮ್ಮ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅನಿಸ್ತಿದೆ. ನಿದ್ದೆನೇ ಬರಲ್ಲ ಸರ್. ಬಸವರಾಜ್ ಅವರೇ, ಯಾವ ಸ್ಟೇಷನ್ ನಿಮ್ಮದು? ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಆಯಿತಾ? ಸರಿ, ಥ್ಯಾಂಕ್ ಯು, ಬಾಯ್ ಬಾಯ್. 4 ಗಂಟೆ ಕ್ಲಾಸ್ ನೋಡಿ. 4 ಗಂಟೆ ಕ್ಲಾಸು ನಿಮಗೆ ಯೂಟ್ಯೂಬಲ್ಲಿ ಫ್ರೀ ಇರುತ್ತೆ. ನಿಮ್ಮ ನೆಕ್ಸ್ಟ್ ಎಕ್ಸಾಮ್ಗೆ ನಿಮಗೆಲ್ಲ ಕ್ವಶನ್ಸ್ಗಳು ಅಲ್ಲಿ ಕವರ್ ಆಗುತ್ತೆ. ಜಸ್ಟು ಡೈಲಿ 1 ಅವರ್ ನೀವು ಮೆಂಟಲಿಟಿ ಪ್ರಾಕ್ಟೀಸ್ ಮಾಡಿ. ನೀವು ಡೈಲಿ 4 ಅವರ್ಸ್ ಪ್ರಾಕ್ಟೀಸ್ ಮಾಡಿದ್ರೂ ನಿಮಗೆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಿಮ್ಮ ಥಿಂಕಿಂಗ್ ಪವರ್ ಹೆಚ್ಚಾಗೋದ್ರಿಂದ ಬೇರೆ ಸಬ್ಜೆಕ್ಟ್ ಕೂಡ ಲಾಭ ಆಗುತ್ತೆ, ಆಯಿತಾ? ಓಕೆ, ಯೋಗ ನಿದ್ರೆ ವಿಡಿಯೋನ ಟೆಲಿಗ್ರಾಮಲ್ಲಿ ಈಗ ಹಾಕ್ತೀನಿ ನೋಡಿ.